ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಯಾಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದ್ರೆ, ಇಂದಿನ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದೇವೆ. ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನು ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು. ಕಾಲಕ್ಕಿಂತ ಮುಂದೆ ಯೋಚಿಸುವ, ಎಲ್ಲರ ಅಂತೆ ಇರಲು ಇಷ್ಟಪಡದ, ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನ ಅಳಿಯುವ, ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಇದ್ದರೂ ವೈಯಕ್ತಿಕ ಭಾವನೆಗಳನ್ನ ಪ್ರದರ್ಶಿಸಲು ಇಷ್ಟಪಡದ ರಾಶಿ ಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ಭವಿಷ್ಯಮುಖಿ ರಾಶಿಯೇ ಕುಂಭ ರಾಶಿ. ಸಾಕ್ಷಾತ್ ನ್ಯಾಯದೇವ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನ ತಿರುವನ್ನ ನೀಡಿ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲವನ್ನ ನೀಡ್ತಾನೆ. ಯಾವ ವಯಸ್ಸಿಗೆ ಶನಿದೇವರ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ರಾಶಿಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿ ರಾಶಿಯಾದ ಕುಂಭ ರಾಶಿಯ ಆಳವಾದ ರಹಸ್ಯವನ್ನ ಇಂದು ನಾವು ತಿಳಿದುಕೊಳ್ಳೋಣ. ಕುಂಭ ರಾಶಿಯ ಚಿಹ್ನೆ ನೀರನ್ನ ಹೊತ್ತ ಮನುಷ್ಯ. ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ, ಇದು ಜ್ಞಾನ, ಅರಿವು ಮತ್ತು ಚೈತನ್ಯದ ಸಂಕೇತ. ಕುಂಭರಾಶಿಯವರು ಆ ಜ್ಞಾನದ ನೀರನ್ನ ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು. ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ. ಶನಿಯು ಶಿಸ್ತು, ನ್ಯಾಯ, ಕರ್ಮ, ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಪ್ರಜ್ಞೆ, ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ತಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಅತ್ಯಂತ ತಾಳ್ಮೆವಂತರು. ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ. ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು. ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ, ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವಂತೆ ಕಾಣಿಸಬಹುದು. ಇವರು ಸಮಾಜದ ಕಟ್ಟುಪಾಡುಗಳನ್ನ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಮ್ಮದೇ ಆದ ದಾರಿಯನ್ನ ಕಂಡುಕೊಳ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ. ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ, ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತದೆ. ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನ ಭೇದಿಸೋದ್ರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರು ಸ್ನೇಹಪರರಾಗಿದ್ರು, ಯಾರೊಂದಿಗೂ ಆಳವಾಗಿ ಬೆರೆಯೋದಿಲ್ಲ, ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕುಂಭರಾಶಿಯವರು ಮಾನವೀಯತೆಯನ್ನ ಅತ್ಯಂತ ಆಳವಾಗಿ ಪ್ರೀತಿಸುವರು. ಹೌದು, ನೀವು ಕೇಳಿದ್ದು ಸರಿ. ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ. ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನ, ಇಡೀ ಮನುಕುಲವನ್ನ ಪ್ರೀತಿಸ್ತಾರೆ. ಅವರ ಸ್ನೇಹಕ್ಕೆ ಜಾತಿ ಮತ್ತು ಲಿಂಗದ ಹಂಗಿಲ್ಲ. ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ. ನೀವು ಅವರ ಬುದ್ಧಿವಂತಿಕೆಯನ್ನ ಗೌರವಿಸಿದ್ರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ. ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು. ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನ ಸೂಚಿಸುತ್ತಾರೆ. ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಸ್ವಲ್ಪ ಭಿನ್ನ. ಇವರಿಗೆ ಪ್ರೀತಿ ಅಂದ್ರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು. ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ರೆ ಇವರಿಗೆ ಪ್ರೀತಿ ಮಾಡುವುದು ಕಷ್ಟ. ತಮ್ಮ ಸಂಗಾತಿಯನ್ನ ಒಬ್ಬ ವ್ಯಕ್ತಿಯಾಗಿ ಗೌರವಿಸ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜದ ಸುಧಾರಕರು. ಇವರಿಗೆ ಜ್ಞಾನ ಶೋಧನೆಯ, ತಂತ್ರಜ್ಞಾನ, ಗಗನಯಾನ, ಸಮಾಜ ಸೇವೆ, ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಇವರಲ್ಲಿರುವ ಹೊಸದನ್ನ ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನ ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರೋದಿಲ್ಲ. ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನ ಖರ್ಚು ಮಾಡಲು ಇವರು ಹಿಂಜರಿಯೋದಿಲ್ಲ. ಇವರು ಹಣವನ್ನ ಒಂದು ಉಪಕರಣವಾಗಿ ನೋಡ್ತಾರೆ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡೋದಿಲ್ಲ. ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯಕ್ಕೆ
ಉಳಿತಾಯ ಮಾಡುವಂತಹ ಬುದ್ಧಿವಂತಿಕೆಯೂ ಇವರಲ್ಲಿರುತ್ತದೆ. ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು 36ನೇ ವಯಸ್ಸಿನ ನಂತರ. ಅಲ್ಲಿಯವರೆಗೆ ಪಟ್ಟ ಕಷ್ಟಗಳೆಲ್ಲ ಶನಿದೇವರು ಒಂದೊಮ್ಮೆ ದೊಡ್ಡ ಮಟ್ಟದ ಯಶಸ್ಸನ್ನ ಕರುಣಿಸ್ತಾನೆ. ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಪ್ಪದೆ ಪರಿಹಾರವನ್ನ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ. ಪ್ರೀತಿಯ ವಿಷಯದಲ್ಲಿ ಕುಂಭ ರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ. ಇವರ ಪ್ರೀತಿ ಶಾಂತ, ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಅಂತರವೇ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡ್ತಾರೆ, ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ. ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನ ನೀಡಲು ಹೋಗಿ ಸಂಬಂಧವನ್ನ ಮತ್ತಷ್ಟು ಜಟಿಲಗೊಳಿಸಿಕೊಳ್ಳಬಹುದು. ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸೋದನ್ನ ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಎಲ್ಲವನ್ನ ಬುದ್ಧಿಯಿಂದಲೇ ಅಳೆಯೋದ್ರಿಂದ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ. ತಮ್ಮ ಆಲೋಚನೆಗಳೇ ಸರಿ ಎಂದು ಬಲವಾಗಿ ನಂಬ್ತಾರೆ ಮತ್ತು ತಮ್ಮ ಅಭಿಪ್ರಾಯವನ್ನ ಬದಲಿಸೋದು ಬಹಳ ಕಷ್ಟ. ಇವರು ಯಾವಾಗ ಹೇಗೆ ವರ್ತಿಸ್ತಾರೆ ಎಂದು ಊಹಿಸೋದು ಕಷ್ಟ. ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು. ಕುಂಭರಾಶಿಯವರದ್ದು ವಾಯು ತತ್ವದ ರಾಶಿ. ಇವರಿಗೆ ನರಮಂಡಲ, ರಕ್ತ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು. ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ. ಸದಾ ಯೋಚನೆಯಲ್ಲಿ ಮುಳುಗಿರೋದ್ರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತೆ. ಇವರು ಪ್ರಕೃತಿಯೊಂದಿಗೆ ಬೆರೆಯುವುದು, ಧ್ಯಾನ ಮಾಡೋದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡೋದು ಅತ್ಯಗತ್ಯ. ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನ ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನ ಹೊಂದಿರ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತೆ. ಅದುವೇ ತರ್ಕದ ಜೊತೆ ಹೃದಯವನ್ನ ಬೆಸೆಯೋದು. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು. ಇವರ ಜೀವನದ ಹೋರಾಟ ಸಮಾಜವನ್ನು ಬದಲಾಯಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ. ಯಾವಾಗ ಇವರು ತಮ್ಮ ತರ್ಕವನ್ನ ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಆವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನ ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನ ಅನುಭವಿಸ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ, ಕರುಣೆಯಿಂದ ಪ್ರಾರಂಭವಾಗುತ್ತೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ತಮ್ಮ ಬುದ್ಧಿ ಮತ್ತು ಹೃದಯವನ್ನ ಒಂದಾಗಿಸೋದೇ ಇವರ ಜೀವನದ ಅಂತಿಮ ಗುರಿ. ಕುಂಭರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ. ಎಲ್ಲವನ್ನ ತರ್ಕದಿಂದ ಅಳೆಯೋದು ಬೇಡ. ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನ ಒಪ್ಪಿಕೊಳ್ಳಿ. ಸಲಹೆ ಕೊಡೋದಕ್ಕಿಂತ ಮುಂಚೆ ಇತರರು ಹೇಳೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡೋದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತೆ. ವಿಶೇಷವಾಗಿ ಕುಂಭರಾಶಿಯವರಿಗೆ ಶನಿದೇವನ ಕೃಪೆ ಸದಾಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದು. ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡಲು ಪ್ರತಿ ಶನಿವಾರದಂದು ತಲೆ ಸ್ನಾನ ಮಾಡಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ 9 ಎಳ್ಳು ಬತ್ತಿಗಳನ್ನ ಹಚ್ಚಿ, ವಿಶೇಷವಾಗಿ ಶನಿವಾರ ಬರುವಂತಹ ಅಮಾವಾಸ್ಯ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಮತ್ತು ಸಾಲದ ಸಮಸ್ಯೆಗಳನ್ನ ದೂರ ಮಾಡಲು ಸಹಾಯ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಖಂಡಿತ ನೀಡುತ್ತಾನೆ. ಹಾಗಾದ್ರೆ ಕುಂಭರಾಶಿ ಅಂದ್ರೆ ಕೇವಲ ವಿಚಿತ್ರ ಭಾವನೆ, ಶೂನ್ಯ ವ್ಯಕ್ತಿತ್ವವಲ್ಲ. ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ. ಸಮಾಜಕ್ಕೆ ಒಳಿತು ಮಾಡುವ, ಭವಿಷ್ಯವನ್ನ ರೂಪಿಸುವ ಅದ್ಭುತ ಬುದ್ಧಿಶಕ್ತಿ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನ ಸಮಾನರಾಗಿ ಕಾಣುವ ಗುಣವಿದೆ. ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವ ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸಿ ಜ್ಞಾನದ ಬೆಳಕಾಗಬಲ್ಲರು. ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನ ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ.
ಕುಂಭರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ಅದೃಷ್ಟ ಕರುಣಿಸುತ್ತಾನೆ. ಕುಂಭರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ, ಯಾವ ಮನಸ್ಸು ಶುದ್ಧವಾಗಿರುತ್ತದೋ, ದ್ವೇಷ ಭಾವನೆಗಳಿಂದ ಮುಕ್ತವಾಗಿರುತ್ತದೆಯೋ ಆ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರ ಬೆಂಬಲವನ್ನ ಪಡೆಯದಿದ್ರೂ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇದ್ದೇ ಇರುತ್ತೆ. ಕುಂಭರಾಶಿಯವರ ಜೊತೆ ಪ್ರತಿ ಕ್ಷಣವೂ ಜೊತೆಯಾಗಿರುವಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯವರ ಜೊತೆ ಯಾವಾಗಲೂ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರುತ್ತದೆ. ಆದರೆ ಕೆಲವೊಬ್ಬರಿಗೆ ಅದರ ಅನುಭವ ಆಗುತ್ತದೆ, ಕೆಲವೊಬ್ಬರಿಗೆ ಇದರ ಅನುಭವ ಆಗೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಇದರ ಅರಿವು ಸಹ ಇರೋದಿಲ್ಲ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಅನ್ನೋದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಲೋಕಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು. ನಿಮ್ಮಲ್ಲಿ ಜೀವನವನ್ನ ಜೀವಿಸುವಂತಹ ಚೈತನ್ಯ ಜಾಗೃತಗೊಳ್ಳುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ಣು ತುಂಬಿಕೊಂಡಾಗ, ಮನಸ್ಸು ದುಃಖಿಸಿದಾಗ, ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ, ಜೀವನದಲ್ಲಿ ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ. ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗೋದಿಲ್ಲ. ಆದರೆ ಲಾಜಿಕಲಿ ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋದಾಗ ನೀವು ಎಲ್ಲಾ ಪ್ರಶ್ನೆಗಳಿಗೆ, ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಶ್ಯ ಶಕ್ತಿ ಕಾಣಸಿಗುತ್ತದೆ. ಹೇಗೆ ನಮ್ಮ ಜೊತೆ ಅದೃಶ್ಯ ದಿವ್ಯ ಶಕ್ತಿ ಅಡಗಿದೆ ಎಂದು ಗುರುತಿಸೋದಾದ್ರೆ, ಆ ಅದೃಶ್ಯ ಶಕ್ತಿ ನಿಮ್ಮನ್ನ ಸೋಲಲು ಬಿಡೋದಿಲ್ಲ, ಸಾಯಲು ಬಿಡೋದಿಲ್ಲ, ಕುಗ್ಗಲು ಬಿಡೋದಿಲ್ಲ. ಬದಲಿಗೆ ಜೀವನದಲ್ಲಿ ಹೊಸ ಅಧ್ಯಯನವನ್ನ ಪ್ರಾರಂಭಿಸುತ್ತದೆ. ನೀವು ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ನಿದ್ದೆ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯವಿರುತ್ತದೆ, ಹೊಸ ಸ್ಫೂರ್ತಿ ತುಂಬಿರುತ್ತದೆ. ಎರಡನೆಯದಾಗಿ ನೀವು ಒಂಟಿಯಾದಾಗ ಕುಗ್ಗದೇ ಇರ್ತೀರಿ. ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಬೌನ್ಸ್ ಬ್ಯಾಕ್ ಆಗ್ತೀರಾ. ಮೂರನೆಯದಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ತಡೆದು ನಿಮ್ಮ ನಿರ್ಧಾರ ಸರಿ ಇಲ್ಲ ಎಂದು ನೀವೇ ಹಿಂದೆ ಸರಿಯುತ್ತೀರಾ. ನಾಲ್ಕನೆಯದಾಗಿ ಯಾರೋ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯವನ್ನ ಮಾಡ್ತಾರೆ, ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾರೆ. ದೇವರು ನೇರವಾಗಿ ಯಾರ ಮುಂದೆಯೂ ಪ್ರತ್ಯಕ್ಷವಾಗಿ ಸಹಾಯ ಮಾಡೋದಿಲ್ಲ. ಯಾರೋ ಸ್ನೇಹಿತರ ರೂಪದಲ್ಲಿ, ಬಂಧುಗಳ ರೂಪದಲ್ಲಿ, ಗುರು ಶಿಕ್ಷಕರ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ನೀವು ಯಾವುದೋ ಕೆಲಸವನ್ನ ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತದೆ ಈ ಕೆಲಸ ಮಾಡುವುದು ಬೇಡ ಎಂದು. ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ, ಮೋಹ, ಮದ, ಮತ್ಸರ, ಲೋಭದಿಂದ ತುಂಬಿರುತ್ತದೆ. ಭಯ, ಆತಂಕದಿಂದ ಕೂಡಿರುವಾಗ ನಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಸ್ತಬ್ಧವಾಗಿರುತ್ತದೆ. ಬದಲಿಗೆ ನಿಮ್ಮ ಮನಸ್ಸು ಕೋಪ, ಲೋಪ, ಮೋಹ, ಮದ, ಮತ್ಸರವನ್ನ ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಆ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತದೆ. ನಮ್ಮಲ್ಲಿರುವ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಮಗೆ ಪ್ರಕೃತಿಯ ಸ್ವಯಂ ಆತ್ಮಶಕ್ತಿಯ ಅದೃಶ್ಯ ದಿವ್ಯ ಶಕ್ತಿಯ ಅನುಭವವಾಗುತ್ತೆ. ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನ, ಪರೀಕ್ಷೆಗಳನ್ನ, ಸಮಸ್ಯೆಗಳನ್ನ ಕೊಟ್ಟು ಜೀವನದಲ್ಲಿ ಬೀಳಿಸುತ್ತದೆ. ಆದರೆ ಸಾಯಲು, ಸೋಲಲು ಬಿಡೋದಿಲ್ಲ. ಆ ದಿವ್ಯ ಶಕ್ತಿ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನ ಕೊಡುತ್ತದೆ. ಕ್ಷಮೆ, ಕೃತಜ್ಞತಾ ಭಾವನೆ, ಮೌನದಿಂದ ಈ ದಿವ್ಯ ಶಕ್ತಿಯ ಆಮಂತ್ರಣ ಅನುಭವವನ್ನ ಪಡೆದುಕೊಳ್ಳಬಹುದು. ಯೋಗಾಸನವನ್ನ ಮಾಡಿ, ಮೆಡಿಟೇಷನ್ ಮಾಡಿ, 5 ನಿಮಿಷ ಮೌನವನ್ನ ಮಾಡಿ. ಮೌನಕ್ಕೆ ತುಂಬ ಶಕ್ತಿ ಇದೆ. ನಿಶಬ್ದವಾಗಿ ಕುಳಿತುಕೊಳ್ಳಿ. ಬೆಳಗ್ಗೆ ಹಾಗೂ ರಾತ್ರಿ 5 ರಿಂದ 10 ನಿಮಿಷ ನಿಶಬ್ದವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ಗಮನಿಸಿ. ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಧನ್ಯವಾದವನ್ನ, ಕೃತಜ್ಞತೆಗಳನ್ನ ತಿಳಿಸಿ. ಆ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ನೀವು ಆ ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸಬೇಕು. ಜಾಗೃತಗೊಳಿಸಿದ್ರೆ ಜೀವನದ ಕಷ್ಟಗಳು ಕಠಿಣವಾಗಿದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಬದುಕುವ ಇಚ್ಛೆಯನ್ನ ಜಾಗೃತಗೊಳಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನ ಸೋಲಿಸಲು ಬಿಡದೆ ಗೆಲ್ಲುವ ಛಲ, ಆತ್ಮತೃಪ್ತಿಯನ್ನ ತಂದುಕೊಡುತ್ತೆ. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನ ಓದಿ. ನಿಮ್ಮ ಕೌಶಲ್ಯಗಳನ್ನ, ಜ್ಞಾಪಕವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ.
ಒಂದು ಉತ್ತಮ ಪುಸ್ತಕ 100 ಗೆಳೆಯರಿಗೆ ಸಮವಾಗಿರುತ್ತದೆ. ಆದ್ದರಿಂದ ಉತ್ತಮ ಪುಸ್ತಕಗಳನ್ನು ಓದಲು ಪ್ರಾರಂಭ ಮಾಡಿ. ನಿಮ್ಮ ಜ್ಞಾನ ಕೌಶಲ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡ್ರೆ ಕಷ್ಟಗಳು ತೃಣದಂತೆ ಕಾಣುತ್ತದೆ. ಜೀವನ ಬಹಳ ಸುಂದರವಾಗಿರುತ್ತದೆ. ನಿಮ್ಮ ಸುತ್ತಮುತ್ತಲೂ ಉತ್ತಮ ಸಕಾರಾತ್ಮಕ ಆಲೋಚನೆ ತುಂಬಿರುವಂತಹ ವ್ಯಕ್ತಿಗಳ ಜೊತೆ ಬೆರೆಯಿರಿ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಇರಲು ಪ್ರಾರಂಭ ಮಾಡಿ. ಕುಂಭರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ. ಇದನ್ನ ಮೊದಲೇ ಹೇಳಿದ್ನಲ್ವಾ, ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡಬಹುದು, ಆದರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ. ಆದ್ರೆ ಈ ಕುಂಭರಾಶಿಯವರಿಗೆ ಹಾಗಲ್ಲ. ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ಸಹ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿ ಇರುತ್ತೆ. ಕುಂಭರಾಶಿಯವರು ಜನಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ. ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲಿ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು, ಹಾಗೆಯೇ ಜನಗಳಿಗೆ ಸಹಾಯ ಮಾಡುವುದಾಗಿರಬಹುದು. ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ. ಜನಸೇವೆ ಮಾಡುವ ಸ್ವಭಾವವನ್ನು ಇವರು ಒಳಗೊಂಡಿರ್ತಾರೆ. ನಿಧಾನವಾಗಿ ಗುರಿ ಮುಟ್ತಾರೆ. ಆದರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ. ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ. ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ. ಈ ರೀತಿಯಾಗಿ ಫಿಟ್ ಆಗಿರ್ತಾರೆ. ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ. ಹಾಗೆ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದ್ರೆ ಇವರನ್ನ ಯಾರೂ ಸಹ ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ. ಆ ರೀತಿಯಾದಂತಹ ಸಕ್ಸಸ್ನ ಪಡ್ಕೊಳ್ತಾರೆ. ಈ ರಾಶಿಯವರ ತಂದೆ ತಾಯಿ ಆಸ್ತಿಯನ್ನ ಮಾಡಿರ್ತಾರೆ. ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಯನ್ನ ಮಾಡಿರ್ತಾರೆ. ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ. ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೊಳ್ತಾರೆ ಎಂದೇ ಹೇಳಬಹುದು. ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ. ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ. ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ. ನಾನೇನಾದ್ರೂ ಸಾಧನೆ ಮಾಡಬೇಕು, ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗ ನೋಡ್ತಾರೆ. ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ. ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದನೆ ಮಾಡ್ತಾರೆ, ಮನೆ ಕಟ್ಟಿಸ್ಕೊಳ್ತಾರೆ. ಹಾಗೆಯೇ ಇವರ ಜೀವನದಲ್ಲಿ ಅವರು ಏನು ಅನ್ಕೊಂಡಿರ್ತಾರೋ ಅದನ್ನ ಇವರು ಪಡ್ಕೋತಾರೆ. ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತೆ. ಇವರಿಗೆ ಮೈಂಡ್ನಲ್ಲಿ ಯಾವುದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ, ಅದನ್ನ ಮಾಡಬೇಕಾ ಬೇಡವಾ ಅನ್ನೋ ತರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ. ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು. ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರದ್ದಾಗಿರುತ್ತೆ. ಸಹಾಯವನ್ನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದಾಗುತ್ತೆ. ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ. ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ. ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ. ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ. ಸಮಾಜದಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸ್ತಾರೆ. ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡಿಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಕೊಂಡಿರ್ತಾರೆ. ಉತ್ತಮ ಹೆಸರನ್ನ ಸಂಪಾದಿಸಲ್ವಾ, ಖಂಡಿತವಾಗ್ಲೂ ಸಂಪಾದಿಸ್ತಾರೆ. ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ. ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ. ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು, ತೆಗಳಿದ್ರು, ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ. ಯಾರಾದ್ರೂ ಹೊಗಳಿದ್ರು ಸಹ ಅವರು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿಬಿಡಬೇಕು ಅನ್ನುವ ಮನೋಭಾವ ಇವರದ್ದಲ್ಲ. ಇವರಿಂದ ದೂರ ಆಗಬೇಕು ಅನ್ನೋ ಮನೋಭಾವ ಸಹ ಇವರದ್ದು ಅಲ್ಲ. ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ. ಸದೃಢ ಮನಸ್ಸು ಇವರದ್ದಾಗಿರುತ್ತೆ. ಧೈರ್ಯಶಾಲಿಗಳಾಗಿರ್ತಾರೆ. ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ, ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ. ಈ ರಾಶಿಯವರು ಯಾವುದಕ್ಕೂ ಸಹ ಅಂಜೋದಿಲ್ಲ, ಯಾವುದಕ್ಕೂ ಸಹ ಹೆದರೋದಿಲ್ಲ. ಕುಂಭರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಂಡಿರ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನ ನಡೆಸ್ತಾರೆ. ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ. ನೋಡಿದ್ರಲ್ಲ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಎಂದು. ನೀವು ಸಹ ಕುಂಭರಾಶಿಯವರಾಗಿದ್ರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿರುತ್ತದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.